ಹಾಯ್ ರೈಡರ್ಸ್. ಸೊ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಅವನ ಹೆಸರೇ ನಾನು ಅಂತ. ಏನು ಗೊತ್ತಾ, ಇವಾಗ ನಿನ್ನ ಮುಂದೆ ಒಂದು ಹುಡುಗಿ ಪಾಸ್ ಆಯಿತು ಅಂದರೆ, ಚೆನ್ನಾಗಿರೋ ಹುಡುಗಿ, ಏನಾಗುತ್ತೆ? ಕ್ರಶ್ ಆಗುತ್ತೆ. ಒಂಥರ ಕ್ರಶ್ ಫೀಲಿಂಗ್ ಬರುತ್ತೆ. ಆದರೆ ನಮ್ಮಂಥ ಬೈಕರ್ಸ್ಗಳಿಗೆ ಒಂದು ಗಾಡಿ ನೋಡಿದ ತಕ್ಷಣ ಒಂದು ಕ್ರಶ್ ಫೀಲಿಂಗ್ ಶುರು ಆಗುತ್ತೆ. ಸೊ ಅಂಥದ್ದೇ ಒಂದು ಬೈಕ್ನ ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಡ್ಯೂಕ್ 200 BS4. ಸೊ ಇದು ಲಾಂಚ್ ಆಗಿದ್ದು ಬಂದು 2013 ಲಾಂಚ್ ಆಗುತ್ತೆ ಇಂಡಿಯಾದಲ್ಲಿ. ಡ್ಯೂಕ್ ಅನ್ನೋ ಒಂದು ನೇಮು ಇಂಡಿಯಾ ಮಾರ್ಕೆಟಲ್ಲಿ ಎಷ್ಟು ಮಾಡಿರಲಿಲ್ಲ. ಯಾವಾಗ ಈ ಗಾಡಿನ ಇಂಡಿಯಾ ಮಾರ್ಕೆಟಿಗೆ 2013 ತರ್ತಾರೆ ಬಜಾಜ್ ಮೂಲಕ. ಸೊ ಆವಾಗ ಒಂದು ನೇಮ್ನ ಮಾರುತ್ತೆ ಇಂಡಿಯಾ ಮಾರ್ಕೆಟಲ್ಲಿ. 2013 2019 ಅಂತಲೂ ಒಂದು ನೇಮ್ನ ಮಾಡ್ಕೊಂಡೇ ಬಂದಿದೆ. ಇವಾಗಲೂ ಈ ಗಾಡಿ ಮೇಲಿರೋ ವ್ಯಾಲ್ಯೂ ಹಂಗೆ ಇದೆ. ಸೊ ಈ ಗಾಡಿಗಿರೋ ವ್ಯಾಲ್ಯೂ ಹೆಂಗಿದೆ ಅಂದರೆ, ಇವಾಗಲೂ ಇಂಡಿಯಾ ಮಾರ್ಕೆಟಿಗೆ ಈ ಗಾಡಿ ಪುನಃ ತತ್ತು ಅಂದರು ಜನ ಇದೇ ತೊಗೋತಾರೆ ಹೊತ್ತು ಹೊಸ ಗಾಡಿ BS6ನ ತೊಗೊಳಕ್ಕೆ ಹೋಗೋಲ್ಲ. ಯಾಕೆಂದರೆ ಆ ಥರ ಒಂದು ಗಾಡಿನ 2013 ಲಾಂಚ್ ಮಾಡಿದೆ ಡ್ಯೂಕು. ಸೊ ಇದು ಕಲರ್ ಬೇರೆ ನೋಡ್ಬೋದು. ಫಸ್ಟು ಆರೆಂಜ್ ಕಲರ್ ಬಿಡ್ತಾರೆ. ಸೊ ಆರೆಂಜ್ ಅಂದರೆ ಇಲ್ಲಿ ನೋಡ್ಬೋದು, ಮುಂದೇನೂ ಆರೆಂಜ್ ಇದೆ, ಪೆಟ್ರೋಲ್ ಟ್ಯಾಂಕ್ ಆರೆಂಜ್ ಇದೆ, ಅಲೈ ವೀಲು ಆರೆಂಜ್ ಇದೆ. ಆರೆಂಜ್ ಕಲರ್ ನೋಡ್ತಾ ಇದ್ದರೆ ನಮ್ಮ ಇಂಡಿಯನ್ಸ್ ಪೀಪಲ್ಗೆ ಒಂಥರ ಒಂದು ಗೂಸ್ ಬಂಪ್ಸ್ ಬರುತ್ತೆ. ಫೋನ್ ಮಾಡಿ ಕೇಳೋದ ಫೋನ್ ಮಾಡಿ ಕಲರ್ ನೋಡಿ ತೊಗೋತಾರೆ. ಇನ್ನು ಎಷ್ಟೊಂದು ಜನ ಗಾಡಿನ ಓಡಿಸಿ ತೊಗೋತಾರೆ. ಇನ್ನೊಂದು ಕೆಲವು ಜನ ಗಾಡಿ ಲುಕ್ ನೋಡೇ ತೊಗೋತಾರೆ. ಸೊ ಏನಂದರೆ ಇವಾಗ ಈ ಗಾಡಿನ ಲೈಕ್ ನಿಲ್ಲಿಸೋರೆ, ಮಾರ್ಕೆಟಲ್ಲಿ ನಿಲ್ಲಿಸೋರೆ. ಬಟ್ ಇದು ನಿಮಗೆ ಸೆಕೆಂಡ್ಸ್ ಸಿಗುತ್ತೆ. ಸೆಕೆಂಡ್ಸು ನೋಡಿ ತೊಗೊಳ್ಳಿ, ಯಾಕೆಂದರೆ ಎಷ್ಟೊಂದು ಜನ ಉಜ್ಜಾರಿರ್ತಾರೆ. ಸೊ ಅದಕ್ಕೆ ನೋಡಿ, ಏನಾದ್ರು ಗಾಡಿ ಒಳ್ಳೆ ಕಂಡೀಷನಲ್ಲಿತ್ತು ಅಂದರೆ ಕಣ್ಣು ಮುಚ್ಕೊಂಡು ಗಾಡಿನ ತೊಗೊಳ್ಳಿ. ಮತ್ತು ನಿಮ್ಮ ಮುನ್ಗಡೆ ಆ್ಯಲೋಜನ್ ಲೈಟ್ ಕೊತ್ತೋರೆ. ಅದಾದಮೇಲೆ ಮೇಲ್ಗಡೆ ಲೋ ಬೀಮು ಮತ್ತು ಐ ಬೀಮ್ ಬರುತ್ತೆ. ಅದಾದಮೇಲೆ ಮುನ್ಗಡೆ ಟೈರ್ ನೋಡ್ಬೋದು, 110 ಸೆಕ್ಷನ್ ಟೈರ್ ಕೊತ್ತೋರೆ. ಕಲರ್ಗೆ ನೀಟಾಗಿ ಮ್ಯಾಚ್ ಮಾಡೋರೆ ಗಾಡಿನ. ಇನ್ನು ಈ ಸಸ್ಪೆನ್ಷನ್ಗೆ ಬಂತು ಅಂದರೆ, ಯಾವುದಪ್ಪ ಇದು ಸಸ್ಪೆನ್ಷನು? ಫೋನ್ ಮಾಡಿ ಕೇಳೋದು. ಹಲೋ ಬ್ರೋ. ಹೇಳಿ ಬ್ರೋ. ಬ್ರೋ ಈ ಗಾಡಿದು ಸಸ್ಪೆನ್ಷನ್ ಯಾವುದು ಬ್ರೋ? ಬ್ರೋ ಅಲ್ಲೇ ಗೂಗಲಲ್ಲಿ ನೋಡಿ ಬ್ರೋ. ಗೂಗಲಲ್ಲಿ ವೀಡಿಯೋನೇ ಸಿಗುತ್ತಂತೆ, ಇನ್ನು ಗಾಡಿ ಬಗ್ಗೆ ಸಿಗಲ್ವಾ? ಬರೀ ಇಂಥದೆಯಾ? ಇನ್ನು ಇದು ಈ ಕಡೆ ಇಂಜಿನ್ ಬಂದ ಅಂದರೆ ನಿಮಗೆ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. 200cc ಸೆಗ್ಮೆಂಟು. ಸೊ ಎಷ್ಟೊಂದು ಜನಕ್ಕೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂದರೆ ಏನು, ಏರ್ ಕೂಲ್ಡ್ ಇಂಜಿನ್ ಅಂದರೆ ಏನು, ಏರ್ ಪ್ಲಸ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂದರೆ ನೋಡ್ಬೋದು, ಈ ಇಂಜಿನ್ ಬಂದು ಕರೆಕ್ಟಾಗಿ ಒಂದು ಶೇಪಲ್ಲಿರುತ್ತೆ. ಮುಂದ್ಗಡೆ ಯಾವ ಲೈನು ಇರೋಲ್ಲ. ಇದು ಬಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಸೊ ಇದು ಬಂದು ಲಿಕ್ವಿಡಲ್ಲಿ ಮಾತ್ರ ಕೂಲ್ ಆಗುತ್ತೆ ಇಂಜಿನು. ಏರ್ ಕೂಲ್ಡ್ ಇಂಜಿನ್ ಅಂತ ಬಂದ ಅಂದರೆ ಇಲ್ಲಿ ನಿಮಗೆ ವಿಂಗ್ಸ್ ರೀತಿ ಎಲ್ಲ ಇರುತ್ತೆ. ಸೊ ವಿಂಗ್ಸ್ ರೀತಿ ಇತ್ತು ಅಂದರೆ ಅದು ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಸೊ ಅದು ಬಂದು ಬರೀ ಏರಲ್ಲಿ ಕೂಲ್ ಆಗುತ್ತೆ. ಸೊ ನೀವು ಹಳೆ ಗಾಡಿಯೆಲ್ಲ ನೋಡ್ಬೋದು, ಅದೆಲ್ಲ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಸೊ ಏರ್ ಕೂಲ್ಡ್ ಅಂದಾಗ ಗಾಳಿ ಬೀಸಿ ಇಂಜಿನ್ ಕೂಲ್ ಆಗುತ್ತೆ. ಇದು ಬಂದು ಇಲ್ಲಿ ಲಿಕ್ವಿಡ್ ಇರುತ್ತೆ ಆ ಕಡೆ ಸೈಡು. ಸೊ ಆ ಕಡೆ ಲಿಕ್ವಿಡ್ ಇದೆ, ಇಲ್ಲಿದೆ. ಸೊ ಈ ಲಿಕ್ವಿಡ್ ಮೂಲಕ ಇದು ಕೂಲ್ ಆಗುತ್ತೆ ಇಂಜಿನು. ಸೊ ಅದಕ್ಕೆ ಇಲ್ಲಿ ರೇಡಿಯೇಟ್ರ್ ಕೊಟ್ಟಿರ್ತಾರೆ. ಇದು ಬಂದು ಆಚೆಗೆ ಬರುತ್ತೆ. ಸೊ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಇನ್ನೊಂದು ಟೈಪ್ ಬರುತ್ತೆ ಲಿಕ್ವಿಡ್ ಪ್ಲಸ್ ಏರ್ ಕೂಲ್ಡ್ ಇಂಜಿನ್ ಅಂತ. ರಾಯಲ್ ಎನ್ಫೀಲ್ಡಲ್ಲಿ ಎಲ್ಲ ಬೈಕು ನೋಡ್ಬೋದು. ಸೊ ಅದು ಬಂದು ಲಿಕ್ವಿಡ್ ಪ್ಲಸ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಮಾಮೂಲಿ ಈ ವಿಂಗ್ಸ್ ರೀತಿಯೂ ಇರುತ್ತೆ, ಲಿಕ್ವಿಡ್ ಇರುತ್ತೆ. ಸೊ ನಿಮಗೆ ಏರ್ ಮೂಲಕನೂ ಕೂಲ್ ಆಗುತ್ತೆ ಇಂಜಿನು, ಮತ್ತು ಈ ಲಿಕ್ವಿಡಿಂದನೂ ಕೂಲ್ ಆಗುತ್ತೆ. 99 Nm ಆಫ್ ಟಾರ್ಕ್ ಇದೆ ಮತ್ತು 24 BHP ಆಫ್ ಪವರ್ ಇದೆ. ಸೊ ಎಷ್ಟೊಂದು ಜನಕ್ಕೆ ಟಾರ್ಕ್ ಏನಕ್ಕೆ ಯೂಸ್ ಆಗುತ್ತೆ, ಪವರ್ BHP ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಟಾರ್ಕ್ ಬಂದು ಇನಿಷಿಯಲ್ ಪಿಕಪ್ಗೆ ಯೂಸ್ ಆಗುತ್ತೆ. ಎಷ್ಟು ಟಾರ್ಕ್ ಇರುತ್ತೆ ಅದು ಇನಿಷಿಯಲ್ ಪಿಕಪ್ ಜಾಸ್ತಿ ಇರುತ್ತೆ. ನೆಕ್ಸ್ಟು 24 BHP ಪವರ್ ಅಂದು ಬಂದರೆ ಅದು ಟಾಪ್ ಎಂಡಲ್ಲಿ ಯೂಸ್ ಆಗುತ್ತೆ. ಸೊ ಅದೆಷ್ಟು ಜಾಸ್ತಿ ಇರುತ್ತೆ ಅದು ಟಾಪ್ ಎಂಡಲ್ಲಿ ಅಷ್ಟೇ ಯೂಸ್ ಆಗುತ್ತೆ. ಸೊ ಇದು ಬಂದು ಕರೆಕ್ಟಾಗಿ ಒಂದು ನೇಕೆಡ್ ಬೈಕಲ್ಲಿ ಬಿತ್ತವ್ರೆ. ನೋಡ್ಬೋದು ವೈರಿಂಗ್ ಸಿಸ್ಟಮ್ ಎಲ್ಲೂ ಆಚೆಗೆ ಬುತ್ತಿರಂಗೆ ಕಾಣಿಸಲ್ಲ. ಸ್ವಲ್ಪ ವೈರಿಂಗ್ ಸಿಸ್ಟಮ್ ಇರುತ್ತೆ, ಅದು ಆಚೆ ಬುತ್ತಿರಂಗೆ ಕಾಣಿಸಲ್ಲ. ಒಳ್ಳೆ ಒಂದು ನೇಕೆಡ್ ಬೈಕ್ ಥರ ಬಿತ್ತವ್ರೆ. ಹಿಂದ್ಗಡೆ ಟೈರ್ ಬರ್ಬೋದು. ಹಿಂದ್ಗಡೆ ಬಂದು 140 ಸೆಕ್ಷನ್ ಟೈರ್ ಬರುತ್ತೆ. ಅದಾದಮೇಲೆ ಬ್ರೇಕ್ ಸಿಸ್ಟಮ್ ಉಪಯೋಗಿಸೋರೆ. ಇನ್ನು ಹಿಂದ್ಗಡೆ ಸೀಟ್ ನೋಡ್ಬೋದು, ತುಂಬ ಏನು ವೈಡಾಗೇನಿಲ್ಲ. ಇನ್ನು ಇಂಡಿಕೇಟ್ರ್ ಬರ್ಬೋದು. 4 ಕಡೆಯೂ LED ಇಂಡಿಕೇಟ್ರ್ ಕೊಡ್ತಾರೆ. ಮುಂದ್ಗಡೆ ಆಗಿರ್ಬೋದು, ಹಿಂದ್ಗಡೆ ಆಗಿರ್ಬೋದು, ಎಲ್ಲ ಕಡೆಯೂ LED ಇಂಡಿಕೇಟ್ರೂ ಇದೆ. ಇನ್ನು ಇದು ಕೂತ್ಕೊಂಡಾಗ ಸೀಟ್ ಐತ್ ನೋಡ್ದ ಅಂದರೆ, ಸೊ ಇದು ಸೀಟ್ ಐತ್ ಬಂದ ಅಂದರೆ ನಾನಿರೋದು ಒಂದು 5.7 ಇದ್ದೀನಿ. ಸೊ ನನಗೆ ಎಲ್ಲ ಕಾಲೂ ನೀಟಾಗೆ ತೆಚ್ಚಾಯ್ತೈತೆ.
ಸೊ ಆವಾಗಲೇ 2013 ನೋಡ್ಬೋದು, ಇಲ್ಲಿ ಸೈಡ್ ಸ್ಟ್ಯಾಂಡ್ ಡೌನ್ ಅಂತ ಐತೆ. ಸೊ ಒಂದು ಇಂಡಿಕೇಟ್ರ್ ಕೊಡುತ್ತೆ. ಸೊ ಯಾಕೆಂದರೆ ನಾವು ಗಾಡಿನ ಸ್ಟಾರ್ಟ್ ಮಾಡೋಕ್ಕಲ್ಲ, ಸ್ಟ್ಯಾಂಡ್ ಇದ್ದಾಗ ಒಂದು ಗೇರ್ಗೆ ಹಾಕ್ತು ಅಂದರೆ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಯಾಕೆಂದರೆ ಸ್ಟ್ಯಾಂಡ್ ಹಾಕಿದ್ದೀವಿ. ಸೊ ಸ್ಟ್ಯಾಂಡ್ ತೆಗ್ದ ಅಂದರೆ ಗಾಡಿ ಬಂದು ಆನ್ ಮಾಡ್ಬೋದು. ಸೊ ಈ ಥರ ಸೈಡ್ ಸ್ಟ್ಯಾಂಡ್ ಇಂಡಿಕೇಟ್ರು ಬೇರೆ ಕೊಡ್ತಾರೆ 2013. ಸೊ ಯಾವ ಗಾಡಿನೂ ಆ ಥರ ಸ್ಪೆಸಿಫಿಕೇಷನ ಕೊಟ್ಟಿರಲಿಲ್ಲ. ಇವರು ಫಸ್ಟು ಸ್ಪೆಸಿಫಿಕೇಷನ ತರ್ತಾರೆ. ಇಂಥವ್ರು ಬಂದು ಅಂಡರ್ ಬೆಲಿ ಎಕ್ಸಾಸ್ಟ್ ಯೂಸ್ ಮಾಡ್ತಾರೆ. ಸೊ ಅಂಡರ್ ಬೆಲಿ ಎಕ್ಸಾಸ್ಟು ಆ ಕಾಲದಲ್ಲಿ ತಂದಾಗ ಎಷ್ಟೊಂದು ಜನ ಇದು ಗಾಡಿ ಬಂದು ಪೆಟ್ರೋಲ್ ಗಾಡಿನೋ ಎಲೆಕ್ಟ್ರಿಕ್ ಗಾಡಿನೋ ಅಂತ ಕನ್ಫ್ಯೂಸ್ ಆಗಿದ್ರು. ಸೊ ಇದು ಬಂದು ಪೆಟ್ರೋಲ್ ಗಾಡಿನೇ. ಸೊ ಅಂಡರ್ ಬೆಲಿ ಎಕ್ಸಾಸ್ಟ್ ಕೊಟ್ಟವ್ರೆ. ಸೊ ಗಾಡಿದು ಎಕ್ಸಾಸ್ಟದು ನೋಟ್ ಕೇಳ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ ನ್ಯೂಟ್ಲಿಗೆ ಹಾಕೋದೇ ಒಂದು ಕೋತೆ. 1 hour later. ಎಸ್. ಸೊ ಇದು ಎಕ್ಸಾಸ್ಟ್ ನೋಟ್ ನೋಡ್ಬೋದು. ಕೇಳಿದ್ರಲ್ಲ ಎಕ್ಸಾಸ್ಟ್ ಹೇಗಿದೆ ಅಂತ. ಇನ್ನು ಈ ಗಾಡಿ ಓಡಿಸ್ತಾ ಇದ್ದರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಸೊ ಆ ಥರ ಒಂದು ನಮಗೆ ಪವರ ಜನ್ರೇಟ್ ಮಾಡುತ್ತೆ. ಇದು ಇನಿಷಿಯಲ್ ಪವರ್ಗೆ ನಾವು ಫಿದಾಗೋಯ್ತೀವಿ. ಸೊ ಇವಾಗ ಗಾಡಿನ ಓಡಿಸ್ಕೊಂಡು ಗಾಡಿ ಬಗ್ಗೆ ಮಾತಾಡೋದ, ಬನ್ನಿ ಗಾಡಿನ ಓಡಿಸ್ಕೊಂಡು ಮಾತಾಡೋದ. ಸೊ ಈ ಗಾಡಿ ಬಂದು ನಾವು ತೊಗೊಂಡು 2016 ತೊಗೊಂಡು 2013 ಮಾರ್ಕೆಟ್ ಬಂದಿತ್ತು. ಸೊ ಇವರು LCC ಸೆಗ್ಮೆಂಟಲ್ಲಿ ಲಾಂಚ್ ಮಾಡ್ತಾರೆ. ಒಂದು ಬಂದು 125cc ಮತ್ತು 200cc ಸೆಗ್ಮೆಂಟಲ್ಲಿ ಇಂಡಿಯಾ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾರೆ. ನಾವು ಬಂದು 2016 ತೊಗೋತೀವಿ ಈ ಗಾಡಿನ. ಸೊ ಆವಾಗ ಫಸ್ಟ್ ಇವರು ಕಲರ್ ವೇರಿಯಂಟ್ ಬಂದು ಆರೆಂಜ್ ಬಿಡ್ತಾರೆ. ಸೊ ಆಮೇಲೆ ಕಲರ್ ವೇರಿಯಂಟ್ ತರ್ತಾರೆ. ಒಂದು ವೈಟ್ ಆಗಿರ್ಬೋದು, ಒಂದು ಬ್ಲ್ಯಾಕ್ ಆಗಿರ್ಬೋದು. ಅದಾದಮೇಲೆ ಇದು ಮೇಂಟೆನೆನ್ಸ್ ಬಂತು ಅಂದರೆ ಒಂದು ಮೇಂಟೆನೆನ್ಸ್ ಬಂದು ಕಾಸ್ಟ್ಲಿ ಆಯ್ತಾಯಿತು. ಯಾವಾಗ 200cc ಸೆಗ್ಮೆಂಟಲ್ಲಿ ಡ್ಯೂಕ್ ಅನ್ನೋರು ಬಿಟ್ಟರು ಈ ಗಾಡಿನ. ಸೊ ಆವಾಗ ನಿಮಗೆ ಬೇರೆಯವ್ರು ಬುಡಕ್ಕೆ ಶುರು ಆದರು. ಬಜಾಜ್ ಆಗಿರ್ಬೋದು, NS 200 ಬತ್ತು, ಆಮೇಲೆ MT-15 ಆಗಿರ್ಬೋದು, ಅದೆಲ್ಲ ಮಾರ್ಕೆಟ್ ಬತ್ತು. ಡ್ಯೂಕ್ BS4 BS6ಇಂದ. ಸೊ ಆ ಗಾಡಿ ಎಲ್ಲ ಈ ಗಾಡಿಗೆ ನಿಜ ಹೇಳ್ತಾ ಇದ್ದೀನಿ ಪೈಪೋತಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ಪವರ್ನೆಲ್ಲ ಕಮ್ಮಿ ಮಾಡೋರೆ. ಸೊ ಡಿಸೈನು ಅಷ್ಟೇ, ಈ ಲುಕ್ಕು ಆ ಲುಕ್ಕು ಕಂಪೇರ್ ಮಾಡಿದ್ರೆ ಈ ಲುಕ್ಕಿಗೆ ಎಷ್ಟು ಜನ ಹೋಗಿ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಇದು ಲುಕ್ ವೈಸು ಚೆನ್ನಾಗಿದೆ, ಪವರ್ ವೈಸು ಚೆನ್ನಾಗಿದೆ. ಅದೇ ಬ್ರೇಕಿಂಗ್ ಸಿಸ್ಟಮ್ ಒಂದು ABS ಇಲ್ಲ, ಬೇಕಾದ್ರೆ ನಾವು ABS ಹಾಕ್ಸ್ಕೊಬೋದು. ಅದೇ ಇವಾಗ ಇಂಡಿಯಾ ಮಾರ್ಕೆಟಲ್ಲಿ ಈ ಗಾಡಿ ಇಲ್ಲ, ಸೇಲ್ ನಿಲ್ಲಿಸೋರೆ. ಸೇಲ್ ಅಂದರೆ ಮಾಮೂಲಿ ಡ್ಯೂಕ್ 200 ಇದೆ, ಬಟ್ ಡಿಸೈನ್ ವೈಸ್ ಆಗಿರ್ಬೋದು, ಪವರ್ ವೈಸ್ ಆಗಿರ್ಬೋದು, ಬೇರೆ ಥರ ಮಾಡಲು ಬಿತ್ತವ್ರೆ. ಅವಾಗ ಹೇಳ್ದಂಗೆ ಇದು 19 nm ಟಾರ್ಕ್ ಇದೆ. ಸೊ ಅದಕ್ಕೆ ಇನಿಷಿಯಲ್ ಪಿಕಪ್ ಅಂತೂ ಕೇಳೋಕ್ಕೆ ಒಳ್ಳೆ ಕುದುರೆ ನುಗ್ದಂಗೆ ನುಗ್ಗುತ್ತೆ. No comments. ಸೊ ಬನ್ನಿ ಇನಿಷಿಯಲ್ ಪಿಕಪ್ ತೋರಿಸ್ತೀನಿ ಇವಾಗ. ಅಲ್ಲಿ RPM ನೋಡ್ಬೋದು, ರೆಡ್ ಲೈಟ್ ಬರುತ್ತೆ RPMದು. ನಿಮ್ದು RPM ಕಟ್ ಆಫ್ ಬಂದಾಗ ರೆಡ್ ಲೈಟ್ ತೋರಿಸುತ್ತೆ. ಸೊ ಅದಕ್ಕೇ ಸೊ ಎಷ್ಟೊಂದು ಜನ ಏನಂತಾರೆ ಅಂದರೆ ಗಾಡಿ ಓಡ್ಸೋಕ್ಕೆ ಬಂದೇನೆ ಆಕ್ಸಿಡೆಂಟ್ ಮಾಡ್ಕೊಂಡವ್ರೆ, ಕಂಟ್ರೋಲ್ ಮಾಡೋಕ್ಕೆ ಬರೋದೇನೆ. ಸೊ ಇದು ಇನಿಷಿಯಲ್ ಪಿಕಪ್ ನೋಡ್ಬೋದು. ಸೊ ಹೀಗಾಗಿದೆ. ಆದರೆ ಇದೇನಂದರೆ ನಾವು ಟಾಪ್ ಎಂಡಲ್ಲಿ ಹೊಡಿಯೋಕ್ಕಾಗಲ್ಲ, ಯಾಕಂದರೆ ವಿನ್ ಬ್ಲೇಡ್ ಜಾಸ್ತಿ ಹೊಡೆಯುತ್ತೆ ಟಾಪ್ ಎಂಡಲ್ಲಿ ಹೊಡಿಯೋಕ್ಕೆ ಹೋದಾಗ. ಆದರೆ ಇದರಲ್ಲಿ ಏನಂದರೆ ಇನ್ನೊಂದು ಸ್ಪೆಷಾಲಿಟಿ, ನೀವು 70 ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ನೇಕೆಡ್ ಬೈಕಲ್ಲಿ ನಿಮಗೆ 120 ಸ್ಪೀಡಲ್ಲಿ ನಿಮಗೆ ಒಂಥರ ಫೀಲಿಂಗ್ ಸಿಗುತ್ತೆ ಸ್ಪೋರ್ಟ್ಸ್ ಬೈಕಲ್ಲಿ ಹೊಡಿತಾ ಇರೋಂಗೆ. ಇದು ಇನಿಷಿಯಲ್ ಪಿಕಪ್ಪು ನಿಜ ಸೈಕಾಗಿದೆ. 19.2 nm ಈ ಥರ ಟಾರ್ಕ್ ಇದೆ ಅನ್ನಲ್ಲ, ಸೈಕಾಗಿದೆ. ಇನ್ನು ಇದ್ದು ಮೈಲೇಜ್ ವಿಷಯಕ್ಕೆ ಬರ್ಬೋದು. ನಮಗೆ 30 to 35 ಮೈಲೇಜ್ ಸಿಗುತ್ತೆ. ಅದಾದಮೇಲೆ ಇನ್ನೊಂದೇನೆಂದರೆ ಇದು ಆನ್ ರೋಡ್ ಪ್ರೈಸ್ ಬಂದಿದ್ದಾಗ ಆವಾಗ 2016 1,80,000 ಇತ್ತು. ಇವಾಗ ಬರ್ತಾರದಲ್ಲ 2 lakh ಮೇಲೆ ಹೋಗುತ್ತೆ ಡ್ಯೂಕ್ BS6. ಬಟ್ ಪವರ್ ಇಲ್ಲದೇ ಮಾಡೋರೆ BS6ನಂತೂ. ಇದಕ್ಕಿರೋ ಪವರು ಆ ಗಾಡಿ ಕಂಪೇರ್ ಮಾಡೋಕ್ಕೂ ಆಗೋಲ್ಲ. ಆ ಗಾಡಿನೂ ಈ ಗಾಡಿನೂ ರೇಸ್ ಬುತ್ತ ಅಂದರೆ ಈ ಗಾಡಿನೇ ಗೆಲ್ಲೋದು BS4. ನಾವೆಲ್ಲ ಅವಾಗಲೇ ಹಂಗೆ, ಇವಾಗ ಕೇಳಬೇಕಾ? ಆದಮೇಲೆ ಎಕ್ಸಾಸ್ಟ್ ಸೌಂಡೂ ಅಷ್ಟೇ ಕಮ್ಮಿ ಮಾಡೋರೆ. ಒಟ್ಟಲ್ಲಿ ಈ ಗಾಡಿ ಬಗ್ಗೆ ಯಾವ ನೆಗೆಟಿವ್ ಪಾಯಿಂಟ್ ಇಲ್ಲ. ಒಂದು ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು, ಆವಾಗಿನ ಕಾಲದಲ್ಲಿ ಇನ್ನೂ ABS ಬ್ರೇಕ್ ಎಲ್ಲೂ ಬಂದಿರಲಿಲ್ಲ 2013. ಈ ಗಾಡಿ ಬಂದು 2019 ಎಂಡ್ ಆಗುತ್ತೆ ಇಂಡಿಯಾ ಮಾರ್ಕೆಟಲ್ಲಿ. ಸೊ ಯಾವಾಗ 2013 ಡ್ಯೂಕು ಈ ಮಾರ್ಕೆಟಿಗೆ ಗಾಡಿನ ಬಿಟ್ಟರು, ಈ ಗಾಡಿಯಿಂದನೇ ಡ್ಯೂಕಿಗೆ ನೇಮ್ ಬಂದಿದ್ದು ಇಂಡಿಯಾ ಮಾರ್ಕೆಟಲ್ಲಿ. ಇಷ್ಟಪಡ್ತೀರ ಈ ಗಾಡಿ ಓಡಿಸ್ತಾ ಅಂದರೆ ಇಷ್ಟ ಆಗುತ್ತೆ ಕೆಲವ್ರಿಗೆ. ಈ ಗಾಡಿನ ಓಡಿಸಿ ಇಷ್ಟಪಡ್ತಾರೆ. ಇನ್ನು ಕೆಲವರು ಗಾಡಿ ಕಲರ್ ನೋಡಿ ಇಷ್ಟಪಡ್ತಾರೆ, ಇನ್ನು ಕೆಲವರು ಗಾಡಿ ಡಿಸೈನ್ ನೋಡಿ ಇಷ್ಟಪಡ್ತಾರೆ.
ನಾವೂ ಅಷ್ಟೇ ಈ ಗಾಡಿನ ಓಡಿಸಿ ಕಲ್ಲ ನೋಡಿ ಇಷ್ಟಪಟ್ಟು ತೊಗೊಂಡಿದ್ದೀವಿ ಗಾಡಿನ 2016 ಸೊ ಅದಕ್ಕೆ ಈ ಗಾಡಿನ ಇನ್ನೂ ಲೈಕ್ ಇಟ್ಕೊಂಡಿದ್ದೀವಿ, ಸೇಲ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಗಾಡಿಗಿರೋ ವ್ಯಾಲ್ಯೂ ಆ ಥರ ಇದೆ ಗುರು. ಸೊ ಫೈನಲಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಸ್ಪೆನ್ಷನ್ ಅಂತೂ ಸ್ಮೂತಾಗಿದೆ, ಇನ್ನು ಆರನು ಅಷ್ಟೇನು ಲೌಡಾಗೇನಿಲ್ಲ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋದ.